ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ವರ್ಗ ಸಂಖ್ಯೆಗಳು ಮತ್ತು ವರ್ಗಮೂಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತು ನಾವು 1ರಿಂದ 30ರವರೆಗಿನ ವರ್ಗ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಮೊದಲನೆಯದಾಗಿ ನಾವು ವರ್ಗ ಸಂಖ್ಯೆ ಎಂದರೇನು ಎಂದು ತಿಳಿದುಕೊಳ್ಳೋಣ. ವರ್ಗ ಸಂಖ್ಯೆ ಎಂದರೆ ಯಾವುದೇ ಒಂದು ಸಂಖ್ಯೆಯನ್ನು 2 ಬಾರಿ ಗುಣಿಸಿದಾಗ ಬರುವ ಉತ್ತರ ಆ ಸಂಖ್ಯೆಯ ವರ್ಗ ಸಂಖ್ಯೆಯಾಗಿರುತ್ತದೆ. ಮೊದಲನೆಯದಾಗಿ 1ರ ವರ್ಗ ಅಂದರೆ 1ನ್ನು 2 ಬಾರಿ ಗುಣಿಸುವುದು, ಅಂದರೆ 1 ಗುಂಡ್ಲೆ 1, 1 ಒಂದ್ಲೆ 1, 1ರ ವರ್ಗ 1. ನೆಕ್ಸ್ಟ್ 2ರ ವರ್ಗ ಅಂದರೆ 2ನ್ನು 2 ಬಾರಿ ಗುಣಿಸುವುದು, 2 ಗುಂಡ್ಲೆ 2 = 4, 2ರ ವರ್ಗ 4. 3ರ ವರ್ಗ ಅಂದರೆ 3ನ್ನು 2 ಬಾರಿ ಗುಣಿಸುವುದು, ಅಂದರೆ 3 ಗುಂಡ್ಲೆ 3 = 9, 3ರ ವರ್ಗ 9. 4ರ ವರ್ಗ ಅಂದರೆ 4ನ್ನು 2 ಬಾರಿ ಗುಣಿಸುವುದು, 4 ಗುಂಡ್ಲೆ 4, 4 4 16, 4ರ ವರ್ಗ 16. 5ರ ವರ್ಗ ಅಂದರೆ 5ನ್ನು 2 ಬಾರಿ ಗುಣಿಸುವುದು, 5 ಗುಂಡ್ಲೆ 5, 5 5 25, 5ರ ವರ್ಗ 25. 6ರ ವರ್ಗ ಅಂದರೆ 6ನ್ನು 2 ಬಾರಿ ಗುಣಿಸುವುದು, 6 ಗುಂಡ್ಲೆ 6, 6 6 36, 6ರ ವರ್ಗ 36. 7ರ ವರ್ಗ ಅಂದರೆ 7ನ್ನು 2 ಬಾರಿ ಗುಣಿಸುವುದು, 7 7 49, 7ರ ವರ್ಗ 49. 8ರ ವರ್ಗ ಅಂದರೆ 8ನ್ನು 2 ಬಾರಿ ಗುಣಿಸುವುದು, 8 ಗುಂಡ್ಲೆ 8, 8 8 64, 8ರ ವರ್ಗ 64. 9ರ ವರ್ಗ ಅಂದರೆ 9ನ್ನು 2 ಬಾರಿ ಗುಣಿಸುವುದು, 9 ಗುಂಡ್ಲೆ 9, 9 9 81, 9ರ ವರ್ಗ 81. 10ರ ವರ್ಗ ಅಂದರೆ 10ನ್ನು 2 ಬಾರಿ ಗುಣಿಸುವುದು, 10 ಗುಂಡ್ಲೆ 10, 10 10 100, 10ರ ವರ್ಗ 100. 11ರ ವರ್ಗ 11ನ್ನು 2 ಬಾರಿ ಗುಣಿಸುವುದು, ಅಂದರೆ 11 ಗುಂಡ್ಲೆ 11, 11 11 121, 11ರ ವರ್ಗ 121. 12ರ ವರ್ಗ ಅಂದರೆ 12ನ್ನು 2 ಬಾರಿ ಗುಣಿಸುವುದು, 12 ಗುಂಡ್ಲೆ 12, 12 12 144, 12ರ ವರ್ಗ 144. 13ರ ವರ್ಗ ಅಂದರೆ 13ನ್ನು 2 ಬಾರಿ ಗುಣಿಸುವುದು, 13 ಗುಂಡ್ಲೆ 13, 13 13 169, 13ರ ವರ್ಗ 169. 14ರ ವರ್ಗ ಅಂದರೆ 14ನ್ನು 2 ಬಾರಿ ಗುಣಿಸುವುದು, 14 ಗುಂಡ್ಲೆ 14, 14 14 196, 14ರ ವರ್ಗ 196. 15ರ ವರ್ಗ ಅಂದರೆ 15ನ್ನು 2 ಬಾರಿ ಗುಣಿಸುವುದು, 15 ಗುಂಡ್ಲೆ 15 = 225, 15ರ ವರ್ಗ 225. 16ರ ವರ್ಗ ಅಂದರೆ 16ನ್ನು 2 ಬಾರಿ ಗುಣಿಸುವುದು, 16 ಗುಂಡ್ಲೆ 16, 16 16 256, 16ರ ವರ್ಗ 256. 17ರ ವರ್ಗ ಅಂದರೆ 17ನ್ನು 2 ಬಾರಿ ಗುಣಿಸುವುದು, 17 17 289, 17ರ ವರ್ಗ 289. 18ರ ವರ್ಗ 18ನ್ನು 2 ಬಾರಿ ಗುಣಿಸುವುದು, ಅಂದರೆ 18 ಗುಂಡ್ಲೆ 18, 18 18 324, 18ರ ವರ್ಗ 324. 19ರ ವರ್ಗ ಅಂದರೆ 19ನ್ನು 2 ಬಾರಿ ಗುಣಿಸುವುದು, 19 ಗುಂಡ್ಲೆ 19 = 361, 19ರ ವರ್ಗ 361. 20ರ ವರ್ಗ ಅಂದರೆ 20ನ್ನು 2 ಬಾರಿ ಗುಣಿಸುವುದು, 20 ಗುಂಡ್ಲೆ 20, 20 20 400, 20ರ ವರ್ಗ 400. 21ರ ವರ್ಗ ಅಂದರೆ 21ನ್ನು 2 ಬಾರಿ ಗುಣಿಸುವುದು, 21 ಗುಂಡ್ಲೆ 21, 21 21 441, 21ರ ವರ್ಗ 441. 22ರ ವರ್ಗ ಅಂದರೆ 22ನ್ನು 2 ಬಾರಿ ಗುಣಿಸುವುದು, 22 ಗುಂಡ್ಲೆ 22, 22 484, 22ರ ವರ್ಗ 484. 23ರ ವರ್ಗ ಅಂದರೆ 23ನ್ನು 2 ಬಾರಿ ಗುಣಿಸುವುದು, 23 ಗುಂಡ್ಲೆ 23, 23 23 529. 24ರ ವರ್ಗ ಅಂದರೆ 24ನ್ನು 2 ಬಾರಿ ಗುಣಿಸುವುದು, 24 ಗುಂಡ್ಲೆ 24, 24 576, 24ರ ವರ್ಗ 576. 25ರ ವರ್ಗ ಅಂದರೆ 25ನ್ನು 2 ಬಾರಿ ಗುಣಿಸುವುದು, ಅಂದರೆ 25 ಗುಂಡ್ಲೆ 25, 25 22 625, 25ರ ವರ್ಗ 625. 26ರ ವರ್ಗ ಅಂದರೆ 26ನ್ನು 2 ಬಾರಿ ಗುಣಿಸುವುದು, 26 ಗುಂಡ್ಲೆ 26, 26 26 676, 26ರ ವರ್ಗ 676. 27ರ ವರ್ಗ ಅಂದರೆ 27ನ್ನು 2 ಬಾರಿ ಗುಣಿಸುವುದು, 27 ಗುಂಡ್ಲೆ 27, 27 27 729, 27ರ ವರ್ಗ 729.
28 ವರ್ಗ ಅಂದರೆ 28ನ್ನು 2 ಬಾರಿ ಗುಣಿಸುವುದು 28 ಗುಂಡ್ಲೆ 28 28 784 28 ವರ್ಗ 784 29 ವರ್ಗ ಅಂದರೆ 29ನ್ನು 2 ಬಾರಿ ಗುಣಿಸುವುದು 29 841 29 ವರ್ಗ 841 30 ವರ್ಗ ಅಂದರೆ 30ನ್ನು 2 ಬಾರಿ ಗುಣಿಸುವುದು 30 ಗುಂಡ್ಲೆ 30 30 900 30 ವರ್ಗ 900. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು 1ರಿಂದ 30ರವರೆಗಿನ ವರ್ಗ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ಘನ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ವಂದನೆಗಳು.